ಭಂಡಾರದ ಒಡತಿಯರ ಭವ್ಯ ಜಾತ್ರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಕೌಜಲಗಿ ಪಟ್ಟಣದ 5 ವರ್ಷಕ್ಕೊಮ್ಮೆ ಜರುಗುವ ಗ್ರಾಮ ದೇವತೆಯರ ಜಾತ್ರಾ ಮಹೋತ್ಸವ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ದ್ಯಾಮವ್ವ ದೇವಿ ಮೂರ್ತಿ ಪ್ರತಿಷ್ಠಾಪನೆ ಹೋಮ ಹವನದೊಂದಿಗೆ ದಿನಾಂಕ 30 ಜನವರಿ 2026ರಿಂದ 1 ಫೆಬ್ರವರಿ 2026ರವರೆಗೆ ಜರುಗಿತು. ಈ ಸಂದರ್ಭದಲ್ಲಿ 3 ದಿನದ ಅನ್ನ ಸಂತರ್ಪಣೆಯನ್ನು ಶ್ರೀ ಶಿವಾನಂದ ಲೋಕನ್ನವರ್, ಶ್ರೀ ಅಶೋಕ್ ಪಾಟೀಲ್, ಶ್ರೀ ಮಹಾದೇವ್ ಸೋಗಲ್ದ ಇವರು ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಬಾಂಧವರು, ಊರ ಹಿರಿಯರು ಭಾಗವಹಿಸಿದ್ದರು. ಪ್ರತಿ 5 ವರ್ಷಕ್ಕೊಮ್ಮೆ ಜರುಗುವ ಶ್ರೀ ಗ್ರಾಮ ದೇವಿಯರ ಜಾತ್ರೆಯು ಮಂಗಳವಾರ ದಿನಾಂಕ 10-3-2026ರಿಂದ ಶನಿವಾರ ದಿನಾಂಕ 14-3-2026ರವರೆಗಿನ ಕಾರ್ಯಕ್ರಮಗಳು ಈ ಕೆಳಗಿನಂತೆ ಇರುತ್ತದೆ. ಮಂಗಳವಾರ ದಿನಾಂಕ 10-3-2026ರ ಮುಂಜಾನೆ 6 ಗಂಟೆಗೆ ಶ್ರೀ ಲಕ್ಷ್ಮೀದೇವಿ ಹಾಗೂ ದ್ಯಾಮವ್ವ ದೇವಿ ಹಾಗೂ ಶ್ರೀ ದುರ್ಗಾದೇವಿ ಅವರಿಗೆ ಅಭಿಷೇಕ ಮಾಡಲಾಗುವುದು. ಅದೇ ದಿವಸ ಭವ್ಯ ಮೆರವಣಿಗೆಯೊಂದಿಗೆ ಶ್ರೀ ಅಶೋಕ್ ಸಿದ್ದಪ್ಪ ಪಾಟೀಲ್ ಇವರ ಮನೆಯಿಂದ ಸಕಲ ವಾದ್ಯ ಮೇಳದೊಂದಿಗೆ ಮುಂಜಾನೆ 10 ಗಂಟೆಗೆ ರಥದ ಕಳಸವನ್ನು ಶ್ರೀ ಲಕ್ಷ್ಮೀ ದೇವಸ್ಥಾನಕ್ಕೆ ತರುವುದು ಹಾಗೂ ರಥದ ಮೇಲೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಲಾಗುವುದು. ನಂತರ ಶ್ರೀ ದ್ಯಾಮವ್ವ ದೇವಿಯ ಹೊನ್ನಾಟದೊಂದಿಗೆ ಮಧ್ಯಾಹ್ನ 3 ಗಂಟೆಗೆ ಶ್ರೀ ಲಕ್ಷ್ಮೀ ದೇವಸ್ಥಾನಕ್ಕೆ ಆಗಮಿಸುವರು. ಮಧ್ಯಾಹ್ನ 12 ಗಂಟೆಯಿಂದ ಶ್ರೀ ಸಣ್ಣಪ್ಪ ರಾಜಪ್ಪ ಭೋವಿ ಇವರಿಂದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಮಹಾಪ್ರಸಾದ ಜರುಗುವುದು ಮತ್ತು ಸಂಜೆ 5ಕ್ಕೆ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದಿಂದ ಶ್ರೀ ಶಿವಕುಮಾರ ವಿರಕ್ತ ಮಠ ಸ್ವಾಮಿಗಳ ಇವರ ಸಾನ್ನಿಧ್ಯದಲ್ಲಿ ಶ್ರೀ ಹನುಮಂತ ದೇವರ ದೇವಸ್ಥಾನದವರೆಗೆ ಭವ್ಯ ವಾದ್ಯ ಮೇಳದೊಂದಿಗೆ ರಥೋತ್ಸವ ಜರುಗುವುದು. ಅದೇ ದಿವಸ ರಾತ್ರಿ 10 ಗಂಟೆಗೆ ನಾಟಕ ಮಗ ಹೋದರೂ ಮಾಂಗಲ್ಯ ಬೇಕು ಎಂಬ ಸುಂದರ ಸಾಮಾಜಿಕ ನಾಟಕ ಅಂಜನಿ ಪುತ್ರ ನಾಟ್ಯ ಸಂಘ ಚಿಕ್ಕಾಲಗುಂಡಿ ಇವರಿಂದ ಪ್ರದರ್ಶಿಸಲಾಗುವುದು. ಬುಧವಾರ ದಿನಾಂಕ 11-3-2026 ಮುಂಜಾನೆ 6ಕ್ಕೆ ಶ್ರೀ ಹನುಮಂತ ದೇವರಿಗೆ ಅಭಿಷೇಕ ಮಾಡಲಾಗುವುದು. ನಂತರ ಮುಂಜಾನೆ 8 ಗಂಟೆಯಿಂದ ಶ್ರೀ ದೇವಿಯರಿಗೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ. ನಂತರ ಮಧ್ಯಾಹ್ನ 12 ಗಂಟೆಗೆ ಶ್ರೀ ಗಣೇಶ್ ಶೇರಗಾರ್ ಇವರಿಂದ ಶ್ರೀ ಹನುಮಂತ ದೇವರ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಇರುವುದು. ಸಂಜೆ 4 ಗಂಟೆಗೆ ಶ್ರೀ ಹನುಮಂತ ದೇವರ ದೇವಸ್ಥಾನದಿಂದ ಶ್ರೀ ಉದ್ಯಮ ದೇವಿ ಮತ್ತು ಶ್ರೀ ಬೀರೇಶ್ವರ ದೇವಸ್ಥಾನದವರೆಗೆ ರಥೋತ್ಸವ ಜರುಗುವುದು. ಅದೇ ದಿವಸ ರಾತ್ರಿ 10 ಗಂಟೆಗೆ ನಾಟಕ ತಾಯಿ ಇಲ್ಲದ ತವರು ಅಂಜನಿ ಪುತ್ರ ನಾಟ್ಯ ಸಂಘ ಚಿಕ್ಕಲಗುಂಡಿ ಇವರಿಂದ ಪ್ರದರ್ಶಿಸಲಾಗುವುದು. ಗುರುವಾರ ದಿನಾಂಕ 12-3-2026 ಶ್ರೀ ಉದ್ಯಮ ದೇವಿಗೆ ಅಭಿಷೇಕ ಮಾಡಲಾಗುವುದು. ನಂತರ ಮುಂಜಾನೆ 8 ಗಂಟೆಯಿಂದ ಶ್ರೀದೇವಿಯರಿಗೆ ಮುತ್ತೈದೆಯರಿಂದ ಉಡಿ ತುಂಬುವ ಕಾರ್ಯಕ್ರಮ. ನಂತರ ಮಧ್ಯಾಹ್ನ 12 ಗಂಟೆಗೆ ಡಾಕ್ಟರ್ ರಾಜೇಂದ್ರ ಸಣ್ಣಕ್ಕಿ ಇವರಿಂದ ಶ್ರೀ ಉದ್ದಮ್ಮ ದೇವಿ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಇರುವುದು. ಸಂಜೆ 4 ಗಂಟೆಗೆ ಶ್ರೀ ಉದ್ದಮ್ಮ ದೇವಿ ದೇವಸ್ಥಾನದಿಂದ ಶ್ರೀ ಕಟ್ಟಿ ಬಸವೇಶ್ವರ ದೇವಸ್ಥಾನದ ಮಾರ್ಗವಾಗಿ ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನದವರೆಗೆ ರಥೋತ್ಸವ ಜರುಗುವುದು. ಅದೇ ದಿನ ಸಂಜೆ 7 ಗಂಟೆಗೆ ಶ್ರೀಮನ್ ಮಹಾರಾಜ್ ನಿರಂಜನ್ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ಫಕೀರೇಶ್ವರ ಭಾವೈಕ್ಯತಾ ಪೀಠ ಶಿರಹಟ್ಟಿ ಬಾಳೆಹೊಸೂರು ಇವರಿಂದ ಆಧ್ಯಾತ್ಮಿಕ ಪ್ರವಚನ ಜರುಗುವುದು. ನಂತರ ರಾತ್ರಿ 10 ಗಂಟೆಗೆ ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ಹಾಗೂ ಹನುಮಂತ್ ಲಮಾಣಿ ಇವರಿಂದ ರಸಮಂಜರಿ ಕಾರ್ಯಕ್ರಮ ಜರುಗುವುದು. ಶುಕ್ರವಾರ ದಿನಾಂಕ 13-3-2022 ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ಮಹಾರುದ್ರಾಭಿಷೇಕ ಮಾಡಲಾಗುವುದು ಹಾಗೂ ಮುಂಜಾನೆ 8 ಗಂಟೆಯಿಂದ ಶ್ರೀ ದೇವಿಯರಿಗೆ ಮುತ್ತೈದೆಯರಿಂದ ಉಡಿ ತುಂಬುವ ಕಾರ್ಯಕ್ರಮ. ನಂತರ ಮಧ್ಯಾಹ್ನ 12 ಗಂಟೆಗೆ ಶ್ರೀ ಸಿದ್ದರಾಮ್ ಪರುಶೆಟ್ಟಿ ಹಾಗೂ ರವಿ ಪರುಶೆಟ್ಟಿ ಸಹೋದರರಿಂದ ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನದ ಮುಂದೆ ಅನ್ನ ಸಂತರ್ಪಣೆ ಇರುವುದು. ಸಂಜೆ 4 ಗಂಟೆಯಿಂದ ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನದಿಂದ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದವರೆಗೆ ರಥೋತ್ಸವ ಜರುಗುವುದು. ಅದೇ ದಿನ ರಾತ್ರಿ 10 ಗಂಟೆಗೆ ನಾಟಕ ತಾಯಿಯ ಋಣ ಮಣ್ಣಿನ ಗುಣ ಅಂಜನಿ ಪುತ್ರ ನಾಟ್ಯ ಸಂಘ ಚಿಕ್ಕಲಗುಂಡಿ ಇವರಿಂದ ಪ್ರದರ್ಶಿಸಲಾಗುವುದು. ಶನಿವಾರ ದಿನಾಂಕ 14-3-2026 ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಮುಂಜಾನೆ 8 ಗಂಟೆಯಿಂದ ಗ್ರಾಮದ ಮುತ್ತೈದರಿಂದ ಉಡಿ ತುಂಬುವ ಕಾರ್ಯಕ್ರಮ. ನಂತರ ಮುತ್ತೈದರಿಂದ ಶ್ರೀದೇವಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗುವುದು. ನಂತರ ಮಧ್ಯಾಹ್ನ 12 ಗಂಟೆಯಿಂದ ಶ್ರೀ ಮಹಾದೇವ್ ಭೋವಿ ಇವರಿಂದ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಇರುವುದು ಹಾಗೂ ಮಧ್ಯಾಹ್ನ 3 ಗಂಟೆಯಿಂದ ಗಣ್ಯ ಮಾನ್ಯರಿಗೆ ಸತ್ಕಾರ ಸಮಾರಂಭ ಇರುವುದು. ಸಂಜೆ 5 ಗಂಟೆಗೆ ಕಳಸ ಇಳಿಸುವ ಕಾರ್ಯಕ್ರಮ ಜರುಗುವುದು. ಅದೇ ದಿವಸ ರಾತ್ರಿ 12 ಗಂಟೆಗೆ ಶ್ರೀ ದ್ಯಾಮವ್ವ ದೇವಿ ಸೀಮೆಗೆ ಹೋಗುವ ಕಾರ್ಯಕ್ರಮ ಜರುಗುವುದು ಹಾಗೂ
ದೇವಪ್ಪ ಗೌಡ ಪಾಟೀಲ್ ಇವರ ಸ್ಮರಣಾರ್ಥ ಶ್ರೀ ಬಸವರಾಜ್ ಪಾಟೀಲ್ ಹಾಗೂ ಅಶೋಕ್ ಪಾಟೀಲ್ ಇವರ ಸಹಯೋಗದಲ್ಲಿ ಹೃದಯಂ ಇವೆಂಟ್ ಅರ್ಪಿಸುವ ಗಾನಸುದೆ ಕಾಂತಾರ ಖ್ಯಾತ ಗಾಯಕ ಭರತ್ ಮಳ್ಳದ್ ಅವರಿಂದ ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮ ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೆ ಜರುಗುವುದು. ಮಂಗಳವಾರ ದಿನಾಂಕ 17/3/26ರಂದು ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಶ್ರೀ ದ್ಯಾಮವ್ವ ದೇವಿ ಗದ್ದುಗೆಗೊಳಿಸಿರುವ ಮೂಲಕ ಜಾತ್ರೆ ಶುಭಗೊಳ್ಳುವುದು. ಹಾಗೂ ಮಧ್ಯಾಹ್ನ ಶ್ರೀ ದ್ಯಾಮವ್ವ ದೇವಿ ದೇವಸ್ಥಾನದ ಹತ್ತಿರ ವಿಶ್ವಕರ್ಮ ಬಂಧುಗಳಿಂದ ಅನ್ನ ಸಂತರ್ಪಣೆ ಜರುಗುವುದು. ಹಾಗೂ ರಾತ್ರಿ 10 ಗಂಟೆಗೆ ಬಯಲಾಟ ಶ್ರೀಕೃಷ್ಣ ಪಾರಿಜಾತ ಜರುಗುವುದು. ವರದಿ ವಿಠ್ಠಲ್ ಮಾರುತಿ ಬೋವಿ.